ಕ್ಷೇತ್ರದ ಶ್ರೀರಾಮನಹಳ್ಳಿಯಲ್ಲಿನ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂಡಳಿ ಪೀಪಲ್ ಟ್ರಸ್ಟ್ ಸೇವಾ ಕೇಂದ್ರದ ವತಿಯಿಂದ ಧರ್ಮ ಸೇವಾ ಸಂಸ್ಥೆಯ ಸಂಸ್ಥಾಪಕರಾದ ಧರ್ಮದರ್ಶಿ ಶ್ರೀ ಎನ್.ಸಿ. ನಾಣಯ್ಯರವರ ಸ್ಮರಣಾರ್ಥವಾಗಿ ಭಾನುವಾರ ಏರ್ಪಡಿಸಿದ್ದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ 23 ಜೋಡಿ ನವವಧೂವರರು ಹಸೆಮಣೆಯೇರಿ ಸಪ್ತಪದಿ ತುಳಿದು ವೈವಾಹಿಕ ಜೀವನಕ್ಕೆ ಅಡಿಯಿಟ್ಟರು. ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನವವಧೂವರರಿಗೆ ಆಶೀರ್ವದಿಸಿ ಶುಭ ಹಾರೈಸಿದರು. ಯಲಹಂಕ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಗೌರಿಬಿದನೂರು ಸೇರಿದಂತೆ ಸುತ್ತಮುತ್ತಲಿನ ತಾಲೂಕುಗಳ ಸುಮಾರು 500ಕ್ಕೂ ಹೆಚ್ಚು ಜೋಡಿಗಳು ಇಲ್ಲಿನ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ವಿವಾಹವಾಗಿ ಉತ್ತಮ ಬದುಕು ಸಾಗಿಸುತ್ತಿದ್ದಾರೆ. ಇಲ್ಲಿ ಬಡವರು ಮಾತ್ರವಲ್ಲದೆ ಸರಳ ವಿವಾಹಕ್ಕೆ ಆದ್ಯತೆ ನೀಡೋ ಹಲವರು ವಿವಾಹವಾಗಿದ್ದಾರೆ. ಪೀಪಲ್ ಟ್ರಸ್ಟ್ ಶ್ರೀರಾಮನಹಳ್ಳಿ ಸೇವಾ ಕೇಂದ್ರದ ಅಧ್ಯಕ್ಷರಾದ ಚೊಕ್ಕನಹಳ್ಳಿ ಶ್ರೀ ವೆಂಕಟೇಶ್ ಮಾತನಾಡಿ, ಇಲ್ಲಿ ವಿವಾಹ ಮಾಡಿಕೊಳ್ಳುವ ವಧುವರರಿಗೆ ಮಾಂಗಲ್ಯ, ಕಾಲುಂಗುರ, ಮಿಂಚು, ಸೀರೆ, ಕುಪ್ಪಸ, ಶರ್ಟು, ಪಂಚೆ, ವಸ್ತ್ರ, ಗೃಹೋಪಯೋಗಿ ವಸ್ತುಗಳ ಉಡುಗೊರೆ, ಹೂವಿನ ಹಾರ ಸೇರಿದಂತೆ ಎಲ್ಲವನ್ನೂ ನೀಡಲಾಗುತ್ತದೆ. ನೂರಾರು ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಏರ್ಪಡಿಸುವ ಶಕ್ತಿ ನಮ್ಮ ಸೇವಾ ಕೇಂದ್ರಕ್ಕೆ ಇದೆ ಎಂದರು. ಇದೇ ಸಂದರ್ಭದಲ್ಲಿ ವ್ಯವಸ್ಥಾಪಕ ಟ್ರಸ್ಟಿ ಹರೀಶ್ ಉತ್ತಯ್ಯ, ವ್ಯವಸ್ಥಾಪಕ ರಾಮಸ್ವಾಮಿ, ಕಾರ್ಯದರ್ಶಿ ರಾಜಣ್ಣ, ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಟ್ರಸ್ಟ್ನ ಸಂಚಾಲಕರಾದ ಶ್ರೀ ಎಸ್.ಜಿ. ನರಸಿಂಹಮೂರ್ತಿರವರು, ಎಸ್.ಟಿ.ಡಿ. ಮೂರ್ತಿರವರು, ಎಚ್.ಎಸ್. ಅಪ್ಪಣ್ಣಗೌಡ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಶಾಂತಕುಮಾರ್ ರವರು, ಹಿರಿಯ ಬಿಜೆಪಿ ಮುಖಂಡ ದಿಬ್ಬೂರು ಜಯಣ್ಣ, ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಸತೀಶ್ ಕಡತನಮಲೆ, ಆರ್ಎಸ್ಎನ್ ಬ್ಯಾಂಕ್ನ ನಿರ್ದೇಶಕ ಮಂಜುನಾಥ್ ಸೇರಿದಂತೆ ಹಲವು ಮುಖಂಡರು, ಅಭಿಮಾನಿಗಳು, ಗ್ರಾಮಸ್ಥರು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದರು. ಹೆಚ್ಚು 22 ಮದುವೆಗಳನ್ನು ನಾವು ಮಾಡಿದ್ದೇವೆ. ನಿಮಗೆಲ್ಲ ಒಳ್ಳೇದಾಗಲಿ. ನಾನು ರಾತ್ರಿ ಹೇಳಿದ್ದೀನಿ, ಇದುವರೆಗೂ 400 ಜನಗಳಿಗೆ 400 ಜೋಡಿಯನ್ನ ಈ ಜಾಗದಲ್ಲಿ ಇದೆ, ನೀವು ಕೂತಿರ್ತಕ್ಕಂಥ ಜಾಗದಿಂದ ಮದುವೆ ಮಾಡಿ ದಾರೆ ಕಟ್ಟಿಸಿ ಶಾಶ್ವತವಾಗಿ ದಾರೆ ಎರೆದು ನಿಮ್ಮ ತಂದೆ ತಾಯಿಗಳು ಸಂಬಂಧಿಕರ ಜೊತೆಯಲ್ಲಿ ನಾವೆಲ್ಲರೂ ಸೇರಿ ನಾವು ನಿಮ್ಮ ಇಲ್ಲಿರ್ತಕ್ಕಂಥವರು ಸಹ ನಮ್ಮ ಮಕ್ಕಳು ಅನ್ನೋ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟು 400 ಜನಕ್ಕೆ ಇವತ್ತು ನಾವು ಕಳಿಸ್ಕೊಟ್ಟಿದ್ದೇವೆ. ಇವತ್ತು ಅವರ ಕುಟುಂಬ ಎಲ್ಲರೂ ಸಹ ತುಂಬಾ ಚೆನ್ನಾಗಿದ್ದಾರೆ. 422 ನಿಮ್ಮನ್ನು ಸೇರಿಸಿ 422 ಜನ ಜೋಡಿ ಮದುವೆ ಆಗಿರ್ತಕ್ಕಂಥದ್ದು ಈ ಜಾಗದಲ್ಲಿ, ನೀವು ಕೂತಿರ್ತಕ್ಕಂಥ ಜಾಗದಲ್ಲಿ. ಇವತ್ತು ಏನು ನೋಡಿದ್ರಿ ನಿನ್ನೆಯಿಂದ ಇವತ್ತವರೆಗೂ ಇದೇ ನಡ್ಕೊಂಡ್ ಬಂದಿರ್ತಕ್ಕಂಥ ಕಾರ್ಯಕ್ರಮ ಯಾವುದೂ ಕಡಿಮೆ ಮಾಡಿಲ್ಲ. ನಾವು ಇವತ್ತವರೆಗೂ 5 ಜೋಡಿ ಬಂದ್ರು ಇಷ್ಟೇ, 50 ಜೋಡಿ ಬಂದ್ರು ಇಷ್ಟೇ. 50 ಜೋಡಿ ಮಾಡಲಿಕ್ಕೆ ನಮ್ಮ ಕೈಲಿ ಊಟದ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ 50 ಮಾಡೋದು ಬೇಡ ಅಂತೇಳಿ 25ಕ್ಕೆ ನಾವು ನಿಲ್ಲಿಸಿದ್ದೀವಿ. 25ನ ನೀವು ಆರಾಮಾಗಿ ಎಲ್ಲರಿಗೂ ಒಳ್ಳೇದಾಗೋ ರೀತಿ ಮಾಡಬೇಕು ಅಂತೇಳಿ ನಾವು ಮಾಡಿದ್ದೇವೆ. ನಿಮಗೆಲ್ಲ ಒಳ್ಳೇದಾಗಲಿ. ಯಾರು ನಮಗೆ ಇವತ್ತು 100 ರೂಪಾಯಿ ಇರ್ಬೋದು, ತಾಲಿ ಕೊಟ್ಟಂಥವ್ರು, ಬಟ್ಟೆಗಳು ಕೊಡಿಸಿದಂಥವ್ರು, ಮತ್ತೆ ರೇಷನ್ ಕೊಡಿಸಿದಂಥವ್ರು, ಮತ್ತೆ ನೀರು ಕೊಡಿಸಿದಂಥವ್ರು, ಪ್ರತಿಯೊಂದು ತರಕಾರಿ ಕೊಡಿಸಿರ್ತಕ್ಕಂಥವ್ರು, ಮತ್ತೆ ಹಣ ಕೊಟ್ಟಿರ್ತಕ್ಕಂಥವ್ರು 100 ರೂಪಾಯಿಯಿಂದ 25,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು ಇಸ್ಕೊಳ್ಳೋದಿಲ್ಲ. 1 ಲಕ್ಷ ಕೊಡಕ್ಕೆ ಬರ್ತಾರೆ, 5 ಲಕ್ಷ ಕೊಡಕ್ಕೆ ಬರ್ತಾರೆ, ನಾವು ಇಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರು 5 ಲಕ್ಷ 10 ಲಕ್ಷ ಇಸ್ಕೊಂಡ್ರೆ ಅವ್ರನ್ನ ಕರೆದು ಇಲ್ಲಿ ನಾವು ಸನ್ಮಾನ ಮಾಡಿ ಅವ್ರ ಭಾಷಣ ಕೇಳೋದು ನಮ್ಗೆ ಟೈಮ್ ಇಲ್ಲ. ಅದಕ್ಕೆ ನಾವು ಯಾರಿಗೆ ಒಂದು ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಇರ್ತದೆ, ದಾನ ಮಾಡ್ತಕ್ಕಂಥ ಮನೋಭಾವನೆ ಇರ್ತದೆ, ಮದುವೆಗಳದ್ದು ಒಳ್ಳೇದಾಗಲಿ ಅಂತ ಯಾರ ಮನಸ್ಸಲ್ಲಿ ಇರ್ತದೆ ಅಂಥವ್ರು ಮಾತ್ರ ನಾವೆಲ್ಲರೂ ಸೇರಿ ಅಪ್ರೋಚ್ ಮಾಡ್ತೀವಿ. ಇಲ್ಲೇನು ನಿಮ್ಮಿಂದ ನಿಂತಿದ್ದೀವಲ್ಲ, ಇಷ್ಟೂ ಜನ ಇನ್ನೂ ಇದ್ದಾರೆ.